Consistency, consistency, consistency. I like it, but consistency don't likes me. ಸೂಪರ್ ಅಣ್ಣ ಹಂಸಲೇಖ ಅವ್ರೇನ್ ಬರೆಯಲ್ಲ. ನಮಸ್ಕಾರ ಗುರು, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಕರ್ನಾಟಕ ಆಲ್ ಡಿಸ್ಟ್ರಿಕ್ಟ್ ಟೂರ್ ಅಂದ್ರೆ KADT, ಕರ್ನಾಟಕ ಆಲ್ ಡಿಸ್ಟ್ರಿಕ್ಟ್ ಟೂರ್ ತುಮಕೂರು ಸೀರೀಸ್ ಅಲ್ಲಿ 3 ಎಪಿಸೋಡ್ ನ ಮಾಡಿ ಮುಗಿಸಿದ್ವಿ. ಆ 3 ಎಪಿಸೋಡ್ ನ ಎಲ್ಲಿ ಮಾಡಿ ಮುಗಿಸಿದ್ವಿ, ಅದೇ ಜಾಗದಿಂದ 4ನೇ ಎಪಿಸೋಡ್ ನ ಶುರು ಮಾಡ್ತಾ ಇದೀವಿ. ಈ 4ನೇ ಎಪಿಸೋಡ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಈಗ ಪ್ರೆಸೆಂಟ್ ಆಗಿ ನವರಾತ್ರಿ ನಡೀತಾ ಇದೆ. ಅಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಕೂಡ ಇರುತ್ತೆ. ಸೊ ಈ ದಸರಾ ಹಬ್ಬಕ್ಕೆ ನಮ್ಮ ತುಮಕೂರಲ್ಲಿ ಹೆಂಗೆಲ್ಲ ಆಚರಣೆ ಮಾಡ್ತಾರೆ, ಹಾಗೆ ಹೆಂಗೆಲ್ಲ ಲೈಟಿಂಗ್ಸ್ ಹಾಕವ್ರೆ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ಈಗ ಸಿದ್ಧಗಂಗಾ ಮಠದ ಬ್ರಿಡ್ಜ್ ಮೇಲಿಂದ ಹೋಗ್ತಾ ಇದೀವಿ. ಬನ್ನಿ ತುಮಕೂರು ಸಿಟಿ ಕಡೆ ಒಂದಷ್ಟು ರೌಂಡ್ಸ್ ಹಾಕೊಂಡು ಬರೋಣ. ವೆಲ್ಕಮ್ ಟು ಸ್ಮಾರ್ಟ್ ಸಿಟಿ ತುಮಕೂರು. ಇಲ್ಲಿ ನೋಡಿ, ಲೈಟಿಂಗ್ ನ ನೋಡಕ್ ಬಂದಿರೋರೆಲ್ರು ಸುತ್ತಮುತ್ತ ಫೋಟೋ ತಗೊಂತವ್ರೆ. ಇಲ್ಲಿಂದ ಆಕ್ಚುಲಿ ತುಮಕೂರಿನ ಲೈಟಿಂಗ್ ಶುರು. ತುಮಕೂರಿನ ಮೇನ್ ರೋಡ್ ಅಲ್ಲಿ ಅಷ್ಟೇ ಅಲ್ಲ, ಅಕ್ಕಪಕ್ಕ ಅಂಗಡಿಗಳೇನಿದೆ ಅವ್ರ ಅಂಗಡಿಯಲ್ಲೂ ಕೂಡ ಫುಲ್ಲು ಲೈಟ್ ಗಳನ್ನ ಹಾಕಿ ಮಿಂಚಿಸ್ತಾವ್ರೆ. ನೀವು ನನ್ನಿಂದ ಈಗೇನ್ ನೋಡ್ತಿದ್ದೀರಾ, ಇದು ತುಮಕೂರಿನ ಒನ್ ಆಫ್ ದಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು. ಆ ಕಾಲೇಜಲ್ಲಿ ಕೂಡ ಲೈಟಿಂಗ್ಸ್ ನ ಹಾಕಿ ದಸರಾ ಹಬ್ಬನ ಆಚರಣೆ ಮಾಡ್ತಾರ ನೋಡಿ. ಈಗ ನಮ್ಗೆ ತುಮಕೂರಿನಲ್ಲಿ ಆಟೋ ಅಣ್ಣ ಒಬ್ರು ಸಿಕ್ಕಿದ್ದಾರೆ. ಅವ್ರ ಹೆಸರು ರಾಜು ಅಂತ. ಪ್ರತಿ ವರ್ಷಗಿನ್ನ ಈ ವರ್ಷ ತುಮಕೂರಿನಲ್ಲಿ ದಸರಾ ಹಬ್ಬನ ಹೆಂಗೆಲ್ಲ ಆಚರಣೆ ಮಾಡ್ತಾವ್ರೆ, ಎಷ್ಟು ವಿಜೃಂಭಣೆಯಾಗಿ ಮಾಡ್ತಾವ್ರೆ ಅಂತ ಅವನೇ ಕೇಳೋಣ ಬನ್ನಿ. ಅಣ್ಣ, ಪ್ರತಿ ವರ್ಷ ಮಾಡೋ ತರ ಈ ವರ್ಷ ಹೆಂಗ್ ಮಾಡ್ತಿದ್ದಾರೆ ಇದು ದಸರಾ ಹಬ್ಬನ? ಪ್ರತಿ ವರ್ಷ ಮಾಡೋದಕ್ಕಿಂತ ಮೊದಲು ಮೈಸೂರಲ್ಲಿ ಯಾವ ತರ ಮಾಡ್ತಾ ಇದ್ರು ಅದಕ್ಕಿಂತನೂ ಈಗ ಆ ಲೆವೆಲ್ ಅಲ್ಲಿ ಮಾಡೋದಕ್ಕೆ ಇದ್ ಮಾಡ್ತಿದ್ರು. ಹೋದ್ ವರ್ಷ ಚೆನ್ನಾಗ್ ಮಾಡ್ತಾ ಇದ್ರು, ಈ ವರ್ಷ ಇನ್ನೂ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಸಾರ್ವಜನಿಕರು ತುಮಕೂರಿನ ಜನಗಳು ಹಿಡಿಬೋದ ಕಡೆ ಬನ್ನಿ ಬನ್ನಿ ಅಣ್ಣ, ಬನ್ನಿ ಅಣ್ಣ. ತುಮಕೂರಿನ ಜನಗಳು ಈಗ ನಮ್ ತುಮಕೂರ್ನ ಚೆನ್ನಾಗಿ ನೋಡ್ಕೊಂಡ್ಬಿಡಿ. ಯಾಕೆಂತಂದ್ರೆ 100 ವರ್ಷದ ಹಿಂದ್ಗಡೆ, 150 ವರ್ಷದ ಹಿಂದ್ಗಡೆ ಬ್ಯಾಂಗ್ಳೂರ್ ಆಗಿತ್ತು ಅಲ್ವಾ? ಹಳೆ ಕಾಲದ ಯಾವ ತರ ಇದ್ರು, ಈ ತರ ಇದ್ರು. ಅದೇ ತರನೇ ತುಮಕೂರ್ನ ಈಗ್ಲೇ ಕಣ್ತುಂಬ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಮುಂದಿನ ಸತಿ ತುಮಕೂರ್ನ ನೋಡಕ್ ಆಗಲ್ಲ ನೀವು, ಯಾಕಂದ್ರೆ ಡೆವಲಪ್ಮೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ಜನಗಳನ್ನ ಎಲ್ಲ ಇವಾಗ ಯಾವ ತರ ಇದೆ, ಹಳೆ ಕಾಲ ತರ ಇರುತ್ತಲ್ವಾ? ಮುಂದಿನ ಇದ್ರಲ್ಲಿ ತುಮಕೂರನ್ನ ನೋಡಕ್ಕೆ 10 ಕಣ್ಣು ಸಾಲದು. ಅಷ್ಟು ಹೇಳಕ್ ನಾನು ಇಷ್ಟ ಆಗ್ಬಿಡ್ತೀನಿ. ತುಮಕೂರು ತಕ್ಷಣ ಫಸ್ಟ್ ಮೈಸೂರಲ್ಲಿ ಆಚರಣೆ ಮಾಡ್ತಿದ್ರಲ್ಲ ದಸರಾನ, ಆತರ ನೆನಪು ಬಂತು. ಯಾಕೆ ನಮ್ ತುಮಕೂರಲ್ಲಿ ಯಾವ ತರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಕನಸು ಈಗ ನೆನ್ಸಾಗಿದೆ ತುಮಕೂರಲ್ಲಿ. ಇಲ್ಲಿ ಹಿಂದೆಗಡೆ ಕರ್ನಾಟಕ ಮ್ಯಾಪಿನ ಲೈಟಿಂಗ್ ಅಲ್ಲಿ ಹಾಕಿದ್ದಾರೆ, ಅದಂತೂ ಅದ್ಭುತವಾಗಿದೆ. ನನ್ನ ಬಲಭಾಗದಲ್ಲಿ ಈಗ ನೀವು ತುಮಕೂರ್ನ ವಿಶ್ವವಿದ್ಯಾಲಯ ನೋಡ್ತಾ ಇದ್ದೀರಾ. ಹಂಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸಖತ್ತಾಗಿ ಲೈಟಿಂಗ್ ಗಳನ್ನ ಹಾಕಿದ್ದಾರೆ. ನೋಡೋಕೆ 2 ಕಣ್ಗಳು ಸಾಲದು. ಈಗ ನೀವ್ ಏನ್ ನೋಡಿದ್ರಿ ಅದು ಅಂಬಾರಿ ಬಸ್ಸು ಅಂತ. ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಟಾಪ್ ಮೋಸ್ಟ್ ಅಲ್ಲಿ ಇರುವಂತ ಬಸ್ಸು ಅದೇನೆ, ಅಂದ್ರೆ ಲಕ್ಸುರಿ ಅನ್ನೋ ವಿಚಾರದಲ್ಲಿ. ಆ ಬಸ್ ಅಲ್ಲಿ ಇಲ್ಲಿ ತುಮಕೂರಿನ ಸಾರ್ವಜನಿಕರಾಗ್ಲಿ, ಯಾರಿಗಾನ ವಿಸಿಟರ್ಸ್ ಆಗ್ಲಿ, ಈ ದಸರಾ ನವರಾತ್ರಿ ಏನಿದೆ ಈ ಟೈಮ್ ಅಲ್ಲಿ ಫ್ರೀ ಆಗಿ ತುಮಕೂರು ಸುತ್ತ ಒಂದ್ ರೌಂಡ್ಸ್ ನ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ನಾವು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಫೀಲ್ಡ್ ಒಳಗೆ ಬಂದಿದ್ದೀವಿ. ಹಂಗೆ ಇಲ್ಲಿ ಹಿಂದೆಗಡೆ ನೀವೇನ್ ನೋಡ್ತಿದ್ದಾರೆ, ಇದು ಗುಬ್ಬಿ ವೀರಣ್ಣನವರ ಮಹಾದ್ವಾರ ಅಂತ ಹೇಳಿ ಒಂದು ಆರ್ಚನ್ನ ಮಾಡಿದ್ದಾರೆ. ಹಂಗೆ ಇಲ್ಲಿ ಎಡಭಾಗದಲ್ಲಿ ಮೇ ಬಿ ಫುಡ್ ಸ್ಟಾಲ್ ಗಳಿದಾವೆ, ಬಲಭಾಗದಲ್ಲಿ ಆರ್ಕೆಸ್ಟ್ರಾ ನಡೀತಾ ಇದೆ. ಸೊ ಒಂದ್ ಕಡೆಯಿಂದ ನೋಡ್ಕೊಂಡು ಒಂದ್ ಕಡೆಯಿಂದ ಬರೋಣ ಬನ್ನಿ. ಈಗ ಎಡಭಾಗದಿಂದ ಹೋಗಿ ಗ್ರೌಂಡ್ ನ ಬಲಭಾಗದಿಂದ ಬರೋಣ. ಹೌದು ಗುರು, ನಾವ್ ಅಂದ್ಕೊಂಡಿದ್ದು ನಿಜಾನೇ. ನಾವು ಗ್ರೌಂಡ್ ಒಳಗಡೆ ಹೆಂಗೆ ಎಂಟ್ರೆನ್ಸ್ ಕೊಡ್ತೀವೋ ಅದ್ರ ಎಡಭಾಗದಲ್ಲಿ ಮೊದಲಿಗೆ ನಾವು ಕಾಣಿಸೋದೇನೆ ಈ ಆಹಾರ ಮೇಳ. ಬೇಜಾನ್ ಅಂಗಡಿಗಳವೆ, ಫುಲ್ ಘಮ ಘಮ ಅಂತ ಇದೆ. ಯಾವ್ದು ತಿನ್ನೋದು, ಯಾವ್ದು ಬಿಡೋದು. ಹಂಗೆ ಮುಂದೆ ಬಂದ್ರೆ ನಮ್ಗೆ ಮಹಿಳಾ ಕೌಶಲ್ಯ ಮೇಳ ಅಂತ ಸಿಗುತ್ತೆ. ಇಲ್ಲಿ ಏನಂದ್ರೆ ಮನೆಗೆ ಬೇಕಾದಂತ
ಡೆಕೋರೇಟಿವ್ ಐಟಮ್ಸ್ ಗಳು ಹಾಗೂ ಹೆಣ್ಮಕ್ಳಿಗೆ ಇಷ್ಟ ಆಗುವಂತ ಐಟಮ್ ಗಳೆಲ್ಲ ಸಿಗ್ತಾವ ಇಲ್ಲಿ ತುಮಕೂರಿನ ಜನ ಅಷ್ಟೇ ಅಲ್ಲ, ತುಮಕೂರಿನ ಹಲವಾರು ತಾಲೂಕಿನಿಂದ ಬಂದು ಹಾಗೂ ಹಲವಾರು ಡಿಸ್ಟಿಕ್ ಅಂದ್ರೆ ಮೈಸೂರು, ಬೆಂಗಳೂರಿಂದ ಕೂಡ ಜನ ಬಂದು ಇಲ್ಲಿ ಸ್ಟಾಲ್ ಗಳನ್ನ ಹಾಕೊಂಡಿದ್ದಾರೆ. ಆ ಸ್ಟಾಲ್ ಗಳಲ್ಲಿ ಅವ್ರವ್ರ ಊರಿನಲ್ಲಿ ಏನೇನ್ ವಿಶೇಷತೆ ಇದೆ ಅಂದ್ರೆ ತೆಂಗಿನ ಚಿಪ್ಪಿಂದ ಮಾಡಿರುವಂತಹ ವಿಗ್ರಹಗಳಾಗ್ಬೋದು, ಇಲ್ಲ ಅವು ಕೆಲವೊಂದು ಊರಲ್ಲಿ ಬಟ್ಟೆಗಳು ಫೇಮಸ್ ಇರ್ತವೆ, ಆ ತರ ಬಟ್ಟೆಗಳಾಗ್ಬೋದು. ಕೆಲವೊಂದು ಊರಿನಲ್ಲಿ ಆಹಾರ ಫೇಮಸ್ ಅಂದ್ರೆ ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಪುಡಿ ಆಗಿರ್ಬೋದು, ಆ ತರದೆಲ್ಲ ಇರುತ್ತೆ. ಅವರು ಕೂಡ ಇಲ್ಲಿ ಸ್ಟಾಲ್ ಗಳಾಗಿ ಇಟ್ಕೊಂಡಿದ್ದಾರೆ. ಹೌದು ಅಣ್ಣ, ಜರ್ನಿ ವಿತ್ ಕನ್ನಡಿಗ ಅಂತ. ಆಹಾರ ಮೇಳ ಹಾಗೂ ಮಹಿಳಾ ಕೌಶಲ್ಯ ಮೇಳ ನೋಡ್ಕೊಂಡು ಹಂಗೆ ಅದ್ರ ಪಕ್ಕದಲ್ಲಿರುವಂತ ದಸರಾ ಕಲೆ ಮತ್ತೆ ಅದರಲ್ಲಿ ಜ್ಞಾನ ಮತ್ತೆ ಪುಷ್ಪಕಲಾ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರು ನೋಡಿ ತಿಳಿದುಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ನ ಮಾಡಿದ್ರು. ಸೀರಿಯಸ್ಲಿ ಇಲ್ಲಿ ಒಂಥರ ಮ್ಯೂಸಿಯಂ ತರನೇ ಮಾಡ್ಬಿಟ್ಟಿದ್ರು ಅವರು. ಮುಂದೆ ಬಂದ್ರೆ ಇಲ್ಲಿ ಇನ್ನೂ ಒಂದಷ್ಟು ಟೆಂಟ್ ಗಳನ್ನ ಹಾಕಿದ್ದಾರೆ. ಆ ಟೆಂಟ್ ಅಲ್ಲಿ ಈ ಪ್ರತಿದಿನ ಏನಿದೆ ಅಂದ್ರೆ ಈ ನವರಾತ್ರಿ ಏನಿದೆ ಆ ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ಫಂಕ್ಷನ್ ಇರುತ್ತೆ. ಕೆಲವೊಂದ್ ದಿನ ಯಾವ್ದೋ ಯಾರೋ ಒಬ್ರು ಗೆಸ್ಟ್ ಬರ್ಬೋದು, ಇನ್ನೊಂದ್ ದಿನ ಏನೋ ಸಾಂಗ್ ಡ್ಯಾನ್ಸ್ ಇರ್ಬೋದು. ಸೊ ಆತರ ಇರ್ತವೆ. ಅದನ್ನ ಡೈಲಿ ಅವತ್ತಿನ ದಿನ ಮಾಡ್ಕೊಂಡು ಬರ್ತಿದ್ದಾರೆ. ಇವತ್ತಿನ ದಿನ ಆಲ್ರೆಡಿ ಅದು ಕಂಪ್ಲೀಟ್ ಆಗಿ ಮುಗ್ದೋಗಿದೆ. ಆಲ್ರೆಡಿ ಟೈಮ್ 10 ಗಂಟೆ ಆಗಿದೆ. ನಾವು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ ಓಡಾಡ್ಕೊಂಡು ನೋಡ್ಕೊಂಡ್ ಬರೋಕೆನೆ ಅರೌಂಡ್ ಒಂದು 2 ರಿಂದ 3 ಅವರ್ ವರೆಗೂ ಆಗಿದೆ. ತುಮಕೂರಲ್ಲಿ ಅದೊಂದೇ ಜಾಗದಲ್ಲಿ ಹಂಗಿದ್ರೆ ಇನ್ನು ಅದೊಂದು ಬಿಟ್ಟು ಇನ್ನು ಬೇರೆ ಬೇರೆ ಜಾಗದಲ್ಲಿ ಇನ್ನು ಎಷ್ಟೆಲ್ಲಾ ಮಾಡಿದ್ದಾರೆ ಅಂತ ನೋಡೋಣ ಅಂದ್ರೆ ಈಗ ಆಲ್ರೆಡಿ ಟೈಮ್ 11 ಗಂಟೆ ಆಗಿದೆ ರಾತ್ರಿ. ಸೊ ಈಗ ಮೇನ್ ಪಾಯಿಂಟ್ ತುಮಕೂರು ಅಂದ್ರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಅಮನಿಕೆರೆ ಪಾರ್ಕ್ ಹತ್ರ ಹೋಗೋಣ. ಪಾರ್ಕ್ ಹತ್ರ ಏನಾದ್ರು ಇದ್ರೆ ಮೇ ಬಿ ಎಲ್ಲ ಕ್ಲೋಸ್ ಆಗಿರುತ್ತೆ. ಈಗ ಜಸ್ಟ್ ಏನಾದ್ರು ಲೈಟಿಂಗ್ಸ್ ಏನಾದ್ರು ತುಂಬಾ ಚೆನ್ನಾಗಿದ್ರೆ ಅದನ್ನು ಕೂಡ ನೋಡ್ಕೊಂಡು ಬರೋಣ. ಈಗ ನಾವು ಅಮನಿಕೆರೆ ಪಾರ್ಕ್ ಹತ್ರ ಇದೀವಿ. ನಾವ್ ಅಂದ್ಕೊಂಡಂಗೆನೆ ಆಲ್ರೆಡಿ ತುಂಬಾ ಲೇಟ್ ಆಗಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿದೆ. ಈಗ ನಾನು ಹಿಂದೆಗಡೆ ನೀವೇನ್ ನೋಡ್ತಿದ್ದೀರಾ ಅದು ಶಿಪ್ಪು ಅಂದ್ರೆ ಹಡಗಿನ ಆಕಾರದಲ್ಲಿ ಒಂದು ಲೈಟಿಂಗ್ ನ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಅಮನಿಕೆರೆ ಅಂದ್ರೆ ಹಿಂದೆಗಡೆ ಕೆರೆ ಇದೆಯಲ್ಲ, ಸೊ ಅದರಿಂದ ಆತರ ಮಾಡಿದ್ದಾರೆ. ಅದ್ ಬಿಟ್ರೆ ರಾತ್ರಿ ಹೊತ್ತು ಏನೇನ್ ನಡೆಯುತ್ತೆ, ಯಾವ್ದೇ ತರ ಆಚರಣೆ ಇರುತ್ತೆ ಅಂತ ನೋಡಿದ್ವಿ. ಅದೇ ರೀತಿ ಬೆಳಿಗ್ಗೆ ಕೂಡ ಹಲವಾರು ಆಚರಣೆಗಳನ್ನ ಮಾಡ್ತಾರೆ. ಮತ್ತೆ ಆನೆಗಳಲ್ಲಿ ಮೆರವಣಿಗೆ ಇರ್ಬೋದು, ಆನೆಗಳನ್ನ ತುಮಕೂರಿನ ರಸ್ತೆಗಳಲ್ಲಿ ವಾಕಿಂಗ್ ಕರ್ಕೊಂಡು ಹೋಗೋದಿರ್ಬೋದು. ಇದೇ ತರ ತುಂಬಾ ಹಲವಾರು ಇದಾವೆ. ಇದ್ರ ಜೊತೆ ಹಾಟ್ ಏರ್ ಬಲೂನ್ ಕೂಡ ಒಂದಿತ್ತು, ಅಂದ್ರೆ ಹಾಟ್ ಏರ್ ಬಲೂನ್ ರೈಡ್ ಕೂಡ ಇತ್ತು. ಅದು ವಾತಾವರಣ ಏರುಪೇರು ಆಗಿರೋದ್ರಿಂದ ಕ್ಯಾನ್ಸಲ್ ಆಗಿದೆ. ಹೆಲಿಕಾಪ್ಟರ್ ರೈಡ್ ಅಂತ ಕೂಡ ಮಾಡಿದ್ದಾರೆ. ತುಂಬಾ ಹಲವಾರು ಅಡ್ವೆಂಚರ್ ಆಕ್ಟಿವಿಟೀಸ್ ಕೂಡ ಇದೆ. ನಮ್ಗೆಲ್ಲ ಒಬ್ರು ಆಟೋ ಡ್ರೈವರ್ ಏನಂದ್ರು, ಈಗಿನ ತುಮಕೂರು ನಿಮ್ಗೆ ಹೆಂಗಿದೆ ಫ್ಯೂಚರ್ ಅಲ್ಲಿ ಹಂಗೆ ಸಿಗಲ್ಲ. ಹಂಗಂದ್ರೆ ಏನಂದ್ರೆ ಲಾಸ್ಟ್ ಇಯರ್ ಇರೋ ತುಮಕೂರ್ಗೂ ಈ ವರ್ಷ ಇರೋ ತುಮಕೂರು ಸೀರಿಯಸ್ಲಿ ತುಂಬಾ ವ್ಯತ್ಯಾಸನೇ ಇದೆ. ಅಂದ್ರೆ ಸ್ಮಾರ್ಟ್ ಸಿಟಿ ಸುಮ್ನೆ ಆ ಸ್ಮಾರ್ಟ್ ಸಿಟಿ ಅನ್ನೋ ಟೈಟಲ್ ಕೂಡ ತಗೊಳಕ್ಕಾಗಲ್ಲ. ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಒಂದು ಟೈಟಲ್ ತಗೊಳಕ್ಕೆ ಡೈರೆಕ್ಟ್ ಆಗಿ ಒಂದು ರೀಸನ್ ಕೊಡ್ತೀನಿ ನೋಡಿ. ಇಲ್ಲಿ ನಾನು ಹಿಂದೆಗಡೆ ನೀವೇನ್ ನೋಡ್ತಿದ್ದೀರಾ, ಈಗ ಇದು ರೋಡ್ ಸ್ವೀಪರ್ ಮಷೀನ್. ಅಂದ್ರೆ ಆ ಒಂದು ಲಾರಿಯಲ್ಲಿ ತುಮಕೂರಿನ ರಸ್ತೆಗಳು ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಡೆವಲಪ್ಮೆಂಟ್ ಅನ್ನೋದು ಅತಿ ವೇಗವಾಗಿ ಕೂಡ ಆಗ್ತಿದೆ. ಸೊ ತುಮಕೂರಿನ ಹಳ್ಳಿ ವಾತಾವರಣ ಬೇಕಂದ್ರೆ ತುಮಕೂರು ಸಿಟಿಯಿಂದ ಇನ್ನೊಂದಷ್ಟು ದೂರ ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ನಾವು ಹೋಗ್ತಾ ದಿನಗಳಲ್ಲಿ ಅಂತ ಅವ್ರು ಹೇಳಿದ್ರು. ಖಂಡಿತ ಅದಂತೂ ನಿಜಾನೆ. ಇನ್ನೊಂದೇನಂದ್ರೆ ನಮ್ಮ ಕರ್ನಾಟಕ ಆಲ್ ಡಿಸ್ಟ್ರಿಕ್ಟ್ ಟೂರ್ ಅನ್ನೋ ಸೀರೀಸ್ ಅಲ್ಲಿ ಒಂದ್ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ನ ತಗೊಂಡ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಆ ಡಿಸ್ಟ್ರಿಕ್ಟ್ ನ 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನೇನಿದೆ, ಯಾವ್ದೇ ಪ್ಲೇಸಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದಾದ್ಮೇಲೆ ಅದೇ ಡಿಸ್ಟ್ರಿಕ್ಟ್ ಅಲ್ಲಿ ಆ ಸಿಟಿಯಲ್ಲಿ ಅಲ್ಲಿನ ಲೋಕಲೈಟ್ಸ್ ಅಥವಾ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಅಲ್ಲಿನ ಫುಡ್ ಹೆಂಗಿರುತ್ತೆ ಅನ್ನೋದನ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ತೀವಿ. ಅದಾದ್ಮೇಲೆ ಆ ಡಿಸ್ಟ್ರಿಕ್ಟ್ ನ ಹಲವಾರು ತಾಲೂಕುಗಳು ಇರ್ತಾವಲ್ಲ, ಆ ತಾಲೂಕುಗಳಲ್ಲಿ ಯಾವ್ದೇ ಪ್ಲೇಸ್ ಹೆಂಗಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. KDT ಸೀರೀಸ್ ಜೊತೆ ಮಧ್ಯ ಒಂದಷ್ಟು ಚಾಲೆಂಜ್ ವಿಡಿಯೋಸ್ ಆಗಿರ್ಲಿ ಅಥವಾ ಯಾವ್ದೇ ರೀತಿ ಬೇರೆ ಕಂಟೆಂಟ್ ವಿಡಿಯೋಸ್ ಆಗಿರ್ಲಿ ಅದನ್ನು ಕೂಡ ಮಾಡ್ತಿರೋಣ. ಈಗ ಸದ್ಯಕ್ಕೆ ತುಮಕೂರು ಡಿಸ್ಟ್ರಿಕ್ಟ್ ಸೀರೀಸ್ ನ ಮಾಡ್ತಿದ್ದೀನಿ. ನಿಮ್ಗೆ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಯಾವ್ದೇ ಪ್ಲೇಸ್ ಗೊತ್ತಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಖಂಡಿತ ವಿಡಿಯೋ ಮಾಡೋಣ. ಅದರ ಜೊತೆ ಯಾವ್ದೇ ರೀತಿ ಚಾಲೆಂಜ್ ವಿಡಿಯೋಸ್ ಮಾಡಕ್ಕೆ ಏನಾದ್ರು ಸಜೆಷನ್ ಕೊಡೋದಾದ್ರೆ ಅದು ಕೂಡ ಕೊಡಿ, ಅದನ್ನು ಕೂಡ ಮಾಡೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರಮ್ ಸ್ಮಾರ್ಟ್ ಸಿಟಿ ತುಮಕೂರು. ಬನ್ನಿ ಸ್ವಾಮಿ, ನಮ್ಮೂರ್ ಹಾಡೆ. ನಮ್ಮೂರ